ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿ ನಮ್ಮ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತಿನ ಈ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಕ್ರಿಸ್ಮಸ್ ಡೇ, ಹ್ಯಾಪಿ ಕ್ರಿಸ್ಮಸ್ ಡೇ ಫ್ರೆಂಡ್ಸ್. ಇವತ್ತು ಶಾಲೆನೂ ರಜಾ ಇದೆ, ಅದಕ್ಕೆ ಇವತ್ತು ಮದರ್ಸಾ ಓದಿಸ್ತಾರಲ್ಲ ಮೌಲಾನ್ ಅಂತ, ಅವರಿಗೆ ನಮ್ಮೂರಲ್ಲಿ ಪಾಳೆ ಇದೆ. ಎಲ್ಲರಿಗೂ ಮನೆ ಊಟ ಕಟ್ಟೋದು, ಅದಕ್ಕೆ ಇವತ್ತಿನ ಪಾಳೆ ನಮ್ಮದೇ. ಶಾಲೆನೂ ರಜೆ ಇತ್ತಲ್ಲ, ಅದಕ್ಕೆ ಕಟ್ಕೊಡೋಣ ಅಂತ ನಾನು ಈಗ ತಿಂಡಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಪಲಾವ್ ಮಾಡಬೇಕಂತ ಇದ್ದೀನಿ. ಅದಕ್ಕೆ ಕೊತ್ತಂಬರಿ, ಆಮೇಲೆ ಏಲಕ್ಕಿ, ಲವಂಗ ಇದೆಲ್ಲ ಇಡಿ ತಗೊಂಡಿದ್ದೀನಿ. ಆಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಬೀನ್ಸ್ಕಾಯಿ, ಆಮೇಲೆ ಶೇಂಗದ ಕಾಳು, ನೀರುಳ್ಳಿ, ಟಮಾಟೆ ಹಣ್ಣು, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಕ್ಕಿಡೀನಿ. ಸ್ವಲ್ಪ ಪಲಾವ್ ಮಾಡಿ ಏನಾದರೂ ಚಟ್ನಿ ಮಾಡಿ ಕೊಟ್ಟು ಕಳಿಸಿದ್ರೆ ಮತ್ತೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಕೊಡ್ಬೇಕು ಫ್ರೆಂಡ್. ಅದಕ್ಕೆ ಸ್ವಲ್ಪ ತಿಂಡಿ ಮಾಡಿ ಕೊಟ್ಟು ಕಳಿಸ್ತೀನಿ ಬೇಗ. ನೋಡಿ ಫ್ರೆಂಡ್ಸ್, ಮಸಾಲೆ ರೆಡಿ ಆಯಿತು. ಈಗ ಅಕ್ಕಿ ತೊಳೆದು ಹಾಕ್ಬಿಡ್ತೀನಿ ಫ್ರೆಂಡ್. ಇಲ್ಲಿ ಪಲಾವ್ ರೆಡಿ ಆಗ್ತಾಯಿದೆ, ಅಕ್ಕಿ ತೊಳೆದು ಹಾಕೀನಿ. ಈಗ ಇಲ್ಲಿ ಚಟ್ನಿಗೆ ತಗೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಹಾಕಿ ಸ್ವಲ್ಪ ಶುಂಠಿ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕಿ ಚಟ್ನಿ ಮಾಡಿಬಿಡ್ತೇನೆ ಅತ್ಲ. ನೋಡಿ, ಇಲ್ಲಿ ಪಲಾವ್ ರೆಡಿ ಆಯಿತು. ಇಲ್ಲಿ ಚಟ್ನಿ ಇದೆ, ಬಾಕ್ಸಲ್ಲಿ ಕಟ್ಕೊಟ್ರೆ ಬೆಳಗ್ಗೆ ತಿಂಡಿ ಮುಗೀತು. ಈಗ ಮಧ್ಯಾಹ್ನದ ಮತ್ತೆ ರೆಡಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಊಟ ಕಟ್ಟೋಕ್ಕೆ ಬೇಳೆ ಸಾರು ಮಾಡ್ಬೇಕಂತ ಇಲ್ಲೊಂದು ಸ್ವಲ್ಪ ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಟಮಾಟೆ ಹಣ್ಣು, ಈರುಳ್ಳಿ, ಆಮೇಲೆ ಪಾಲಕ್ ಸೊಪ್ಪು, ಕೊತ್ತಂಬರಿ ಇವನ್ನೆಲ್ಲ ಹಾಕಿ ಸ್ವಲ್ಪ ಒಂದು 4 ಸೀಟಿ ಮಾಡ್ಕೊಂಡು ಬೇಳೆ ಸಾರು ಮಾಡಿ ಅನ್ನ ಮಾಡಿ ಕಟ್ಟಬೇಕಂತ ಮಧ್ಯಾಹ್ನ. ನೋಡಿ, ಇಲ್ಲಿ ಬೇಳೆ ಕುದಿಯೋಕೆ ಇಟ್ಟಿದ್ದೀನಿ. ಗಡಗಡ ಸಾರು ಮಾಡಿ ಅನ್ನ ಮಾಡಿ ಸ್ವಲ್ಪ ಮಜ್ಜಿಗೆ ಮೆಣಸಿನ್ಕಾಯಿ ಕರಿಬೇಕು. ನೋಡಿ, ಈಗ ಸ್ವಲ್ಪ ಪಾತ್ರೆ ಇದ್ದಾವೆ, ಎಷ್ಟು ಪಾತ್ರೆ ತಿಕ್ಕಬೇಕು. ಸ್ವಲ್ಪ ನೀರು ಬಂದಿದೆ. ಸಮೀರನ ಗಿಡ ಇದ್ದಾವೆ, ಇಲ್ಲಿ ಸ್ವಲ್ಪ ನೀರು ಹಾಕಬೇಕಿತ್ತು. ನೀರು ಬಂದಿದೆ. ನೋಡಿ, ನೀರು ಹಾಕಿದರೆ ಚೆನ್ನಾಗಿ ಆಗ್ತಾ ಗಿಡ. ನೋಡಿ, ಇವು ಅಡಿಕೆ ಗಿಡ ನೋಡಿ, ಬರೀ ಅಡಿಕೆ ನೆಟ್ಟಿದ್ದಷ್ಟು ಚೆನ್ನಾಗಿದ್ದಾವೆ. ನೀರು ಹಾಕಿ ಸ್ವಲ್ಪ ಅಡುಗೆ ಮಾಡಿಬಿಡೋಣ ಬೇಗ, ಮತ್ತು ಮಧ್ಯಾಹ್ನ ಆಗ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಸಮೀರಿನ ಗಿಡ. ನೀರು ಹಾಕ್ತಾಯಿದ್ರೆ ಒಂದು 4 ದಿನಕ್ಕೆ ಚೆನ್ನಾಗುತ್ತೆ. ನೋಡಿ ಇಟ್ಕೊಂಡಿವು, ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ನೋಡಿ ಫ್ರೆಂಡ್ಸ್, ಇಷ್ಟು ಪಾತ್ರೆ ಇದ್ವು, ಇಷ್ಟು ಬಂದೆ. ನೋಡಿ 2 ಬುಟ್ಟಿ ಪಾತ್ರೆ ಇದ್ದಾವೆ. ನೋಡಿ ಇಷ್ಟು ಬಂದು ಸ್ವಲ್ಪ ನೆಲ ಎಲ್ಲ ಬಳ್ಕೊಂಡೆ, ಕ್ಲೀನಾಗಿ ನೆಲ ಒರೆಸ್ಕೊಂಡೆ. ಈಗ ಮತ್ತೆ ಮಧ್ಯಾಹ್ನದ ಅಡುಗೆ ಮಾಡೋಕ್ಕೆ ಬರಬೇಕು. ನೋಡಿ, ಇಲ್ಲಿ ಬೇಳೆ ಎಲ್ಲ ಕುದ್ದೈತಿ. ಸ್ವಲ್ಪ ಹಾಲು ಬಿಸಿ ಮಾಡೋಕೆ ಇಟ್ಟೀನಿ. ತಿಂಡಿ ತಿಂದಿಲ್ಲ ಫ್ರೆಂಡ್ಸ್, ಈಗ ತಿಂಡಿ ತಿನ್ಬೇಕು ನಾನು. ನೋಡಿ, ಬೆಳಗ್ಗೆ ಒಂದು ಸ್ವಲ್ಪ ದೋಸೆ ಮಾಡೋಕ್ಕೆ ಬರ್ತೈತೆ ಅಂತ ಇಷ್ಟು ಉದ್ದಿನ ಬೇಳೆನೂ ಇಷ್ಟು ಅಕ್ಕಿ ನೆನೆ ಹಾಕ್ಬೇಕಂತ ನೆನೆ ಹಾಕ್ತಾಯಿದ್ದೀನಿ. ಬೆಳಗ್ಗೆ ನಮ್ಮದು ಮಾರ್ನಿಂಗ್ ಕ್ಲಾಸ್ ಅಲ್ಲ, ಅದಕ್ಕೆ ಸ್ವಲ್ಪ ನೆನೆ ಹಾಕಿ ದೋಸೆ ಹಾಕೊಂಡು ಬೇಗ ಹೋಗೋಕೆ ಬರ್ತದೆ ಶಾಲೆಗಂತ ಸ್ವಲ್ಪ ನೆನೆ ಹಾಕ್ತಾಯಿದ್ದೀನಿ. ತೊಳ್ಕೊಬೇಕಿದು. ನೋಡಿ ಫ್ರೆಂಡ್ಸ್, ಬಿಸಿ ಅನ್ನ, ಈ ಕಡೆ ಬೇಳೆ ಸಾರು ಮಾಡಿದ್ದೀನಿ. ಒಂದು ಸ್ವಲ್ಪ ಮಜ್ಜಿಗೆ ಮೆಣಸಿನ್ಕಾಯಿ, ಹಪ್ಪಳ ಕರ್ದೆ ಎಣ್ಣೆಲಿ ಹಾಕಿ. ನೋಡಿ, ಇಲ್ಲಿ ಊಟ ಕಟ್ಟಿದ್ದೀನಿ. ಮೌಲಾನ ಕೊಟ್ಟು ಕಳ್ಸೋಕ್ಕೆ ಸ್ವಲ್ಪ ಉಪ್ಪಿನಕಾಯಿ, ಸ್ವಲ್ಪ ಸೊಪ್ಪಿನ ಪಲ್ಯ ಹಾಕಿದ್ದೀನಿ. ಹಪ್ಪಳ ಸಂಡಿಗೆ ಹಾಕಿ ಮಜ್ಜಿಗೆ ಮೆಣಸಿನ್ಕಾಯಿ ಇತ್ಲಾಗೆ ಕೊಟ್ಟು ಕಳಿಸ್ಬಿಡ್ತೀನಿ. ಮಧ್ಯಾಹ್ನ ಲೇಟ್ ಆಯಿತು. ನೋಡಿರಿ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ನಮ್ಮ ಅಕ್ಕನ ಮಗ ಬಂದ. ಅಲ್ಲಿ ಏನೋ ರೇಷನ್ ಕೊಡಲಿಲ್ಲ ಅಂತ ಇಲ್ಲಿತ್ತಲ್ಲ ಅವಳದು ಅಡ್ರೆಸ್ಸು, ಅದಕ್ಕೆ ಇಲ್ಲಿ ತಗೊಳಕಂತ ಬಂದಾನೆ. ಅದಕ್ಕೆ ಊಟಕ್ಕೆ ಕೊಟ್ಟೆ, ಊಟ ಮಾಡೋಕ್ಕಂತಾನೆ. ಅಲ್ಲಿ ಏನು ಈ ತಿಂಗಳು ಕೊಡಲ್ಲ, ಇಲ್ಲಿದೆ ಎಲ್ಲ ಅವಳಿಗೆ ರೇಷನ್ ಕಾರ್ಡ್ ಎಲ್ಲ ಅಡ್ರೆಸ್ ಇರೋದು, ಏನೂ ಕೊಡಲಿಲ್ಲಂತೆ. ಅದಕ್ಕೆ ಇಲ್ಲೇ ಬಂದು ತಗೋಬೇಕಂತ ಹೇಳಿದರು. ಅದಕ್ಕೆ ಕೊಡ್ತೇನೆ ಅಂದಿದ್ದಕ್ಕೆ ಇಲ್ಲೇ
ಸ್ವಲ್ಪ ಗುರುವಾರ ಅಲ್ಲ, ಸ್ವಲ್ಪ ದರ್ಗಕ್ಕೆ ಹೋಗಿ ಬರೋಣ ಅಂತ ನಮ್ಮ ಅಕ್ಕನ ಮಗನೂ ಬಂದಾನೆ. ಹೋಗಿ ಬರೋಣ ಬಾ ಆಂಟಿ ಅಂತ, ಅದಕ್ಕೆ ಹೋಗಿ ಬರ್ತಾ ಇದೆ ಫ್ರೆಂಡ್. ನೋಡಿ ಫ್ರೆಂಡ್, ಈಗ ದರ್ಗಕ್ಕೆ ಬಂದ್ವಿ. ಅಲ್ವಾ ಅಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮೂರ್ ದರ್ಗಾ ಒಳಗಡೆ ಜಿಯಾನ್ ಚಿರಾಕಸ್ತಾ ಇದ್ದಾನೆ. ಸ್ವಲ್ಪ ನಾನು ಒತ್ತಿ ಮಾಡಿ ಸ್ವಲ್ಪ ಯಾಸಿನ್ ಓದ್ಬಿಡ್ತೀನಿ. ಬುಕ್ ಓದಿ ಆಮೇಲೆ ಖಾತೆ ಕೊಡಿಸ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ದರ್ಗಾ ನೋಡ್ರಿ, ನಮ್ಮೂರ್ ದರ್ಗಾ ಇದು ಸಯ್ಯದ್ ದರ್ಗಾ ನೋಡ್ರಿ. ನಾವು ಚಿಕ್ಕವರಿದ್ದಾಗಿಂದನೂ ನಾವು ಇಲ್ಲೇ ನಡ್ಕೊಳೋದು. ನಮಗೆ ತುಂಬಾ ಆಗ್ ಬಂದಿದೆ ನೋಡ್ರಿ. ದೇವ್ರು ಯಾವತ್ತಿದ್ರು ನಮಗೆ ಏನೇ ಕಷ್ಟ ಇದ್ರು ಬಂದು ನಾವು ಇದ್ ಮಾಡ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ ನೋಡಿ ಫ್ರೆಂಡ್. ಇಲ್ಲಿ ನಮ್ಮೂರು ದರ್ಗಾ ಅಂದ್ರೆ ನಮಗೆ ಭಾರಿ ಇಷ್ಟ. ನಾವು ನಡ್ಕೊಂಡಿದ್ ಯಾವ್ದು ಇದಿಲ್ಲ ಅಂತ ಇಲ್ಲ ನೋಡ್ರಿ, ಎಲ್ಲ ಆಗಿದೆ. ನಮ್ ನೆಚ್ಚಿನ ದೇವರು ಫ್ರೆಂಡ್ಸ್ ಇದು, ಅದರ ಸಯ್ಯದ್ ಅಂತ. ಸಿಯಾನ್ ಆಬಾ ಡಿಫ್ರೆಂಟ್ ಓದ್ಕೆ ಆಯ್ತು. ಮನೆಗೆ ಹೋಗ್ತಾ ಇದೀವಿ. ನೋಡಿ ಫ್ರೆಂಡ್, ಈಗ ಓದ್ಕಿ ಮಾಡ್ಕೊಂಡು ಖಾತೆ ಕೊಡ್ಸ್ಕೊಂಡು ಹೊಂಟಿವಿ ಈಗ ಮನೆಗೆ. ನೋಡಿ ನಮ್ಮೂರ್ ದರ್ಗಾ ಇದು, ಹೊಂಟಿ ಫ್ರೆಂಡ್ ಈಗ ಮನೆಗೆ. ನೋಡಿ ಫ್ರೆಂಡ್, ನಮ್ಮೂರ್ ಹೈವೇ ನೋಡಿ ಇದು. ನೋಡಿ ಆ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಲ್ಲ, ಅದ್ರ ಪಕ್ಕಾನೇ ಹಿಂದ್ಗಡೆ ನಮ್ಮನೆ ಬರುತ್ತೆ ಫ್ರೆಂಡ್. ಇದು ರೋಡು, ಇದ್ರ ಹಿಂದ್ಗಡೆ ಬರುತ್ತೆ ನಮ್ಮನೆ. ನೋಡಿ ಫ್ರೆಂಡ್, ಮನೆ ಹತ್ರ ಬಂತೀಗ. ಫ್ರೆಂಡ್, ದರ್ಗಕ್ಕೆ ಹೋಗಿ ಬಂದ್ವಿ. ಬಂತು ಫ್ರೆಂಡ್ ನಮ್ಮ ಮನೆ. ನೋಡಿ ಫ್ರೆಂಡ್, ಈಗ ದರ್ಗಕ್ಕೆ ಹೋಗಿ ಬಂದೆ. ಈಗ ಸಾಯಂಕಾಲ ಟೈಮ್ ಈಗ ಅಡಿಗೆ ಮಾಡ್ಕೊಡ್ಬೇಕಲ್ಲ ಮೌಲಾನಾಗೆ, ಅದಕ್ಕೆ ಊಟ ಕಟ್ಟಾಕಿ ಸಂಜೆಗೆ ಸ್ವಲ್ಪ ಚಿಕನ್ ತರ ಕಳ್ಸಿನಿ ಸಮೀರಿಗೆ. ಅದಕ್ಕೆ ಈಗ ಮಸಾಲೆ ತಕೊಂಡೇನಿ. ಇವೆಲ್ಲ ಹುರಿದ್ ಮಾಡ್ಬಿಡ್ತೀನಿ. ಹುರಿದ್ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ ಫ್ರೆಂಡ್, ಅದಕ್ಕೆ ಹುರಿದ್ ಮಾಡ್ಬೇಕಂತ. ನೋಡಿ ನಮ್ಮ ಇನ್ನು ಹಿಂಗ್ ಕುಂತಿದ್ದಾನೆ. ಇನ್ನು ಮಲ್ಕೋ ಮುಕ್ಕೋ ನೋಡ್ರಿ ಯಾವ ತರ ಬಂದು ಕುಂದಿರ್ತಾನೆ. ಸ್ವಲ್ಪ ಚಿಕನ್ ಸಾರು ಮಾಡಿ ಅನ್ನ ಮಾಡಿ ಬಿಸಿಯನ್ನ ಮೊದಲನ್ನ ಕಟ್ಬಿಡೋದಿಲ್ಲ. ಚಿಕನ್ ಸಾರಾಗ್ಲಿ ಮಟನ್ ಸಾರಾಗ್ಲಿ ಹುರ್ದೆ ಮಾಡೋದು ಫ್ರೆಂಡ್. ನಾನು ಹುರಿದ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್, ಅದಕ್ಕೆ ಹುರಿದ್ ಮಾಡ್ತಾ ಇದ್ದೀನಿ. ಮಸಾಲೆ 3 ಹೊತ್ತು ಕೊಡ್ಬೇಕು ಫ್ರೆಂಡ್ ನಾವು ಮೌಲಾನಾಗೆ. ಒಂದಿನದ್ ನಮ್ದೇ ಆಗುತ್ತೆ. ಅದು ನನಗೆ ರಜೆ ಇದ್ದಾಗ ಚೆನ್ನಾಗುತ್ತೆ ಫ್ರೆಂಡ್. ನಾ ಎಲ್ಲಾದ್ರೂ ಶಾಲೆ ಹೋಗ್ತಾ ಇದ್ರೆ ಮಧ್ಯಾಹ್ನ ಟೈಮಿಗೆ ಊಟ ಕೊಡೋಕ್ ತೊಂದರೆ ಆಗ್ತದಂತ ನಾನು ಭಾನುವಾರನೇ ಜಾಸ್ತಿ ಇಟ್ಕೊಳೋದು. ಇಲ್ಲ ಅಂದ್ರೆ ನಾನು ರಜೆ ಇದ್ದಾಗ ಹೇಳಿ ಕಳಿಸ್ತೀನಿ, ಕೊಟ್ಟು ಕಳಿಸ್ತಾರೆ. ಇಲ್ಲ ಅಂದ್ರೆ ಅಲ್ಲಿ ಶಾಲೆ ಹೋಗೋದಿರ್ತದಲ್ಲ ಫ್ರೆಂಡ್, ನಾ ಯಾವಾಗ ಬಂದು ಅಡ್ಗೆ ಮಾಡ್ಕೊಡ್ಬೇಕು ಅವರಿಗೆ, ಆಗಲ್ಲ. ಅವ್ರ ಫ್ಯಾಮಿಲಿದಲ್ಲಿ ಇದ್ರೆ ಅಡಿಗೆ ಮಾಡ್ಕೊಂಡು ನಾವು ಊಟ ಕಟ್ಟೋದೇನು ಇರಲ್ಲ. ಅವರು ಬ್ಯಾಚುಲರ್ ಆಗಿದ್ರೆ ಎಲ್ಲಾರು ಒಂದೊಂದ್ ದಿನ ಅಡಿಗೆ ಮಾಡಿ ಕಟ್ಕೊಡ್ಬೇಕು. ಪಾಳಿ ಅದು ಸಾಕು. ಸ್ವಲ್ಪ ಹಸಿ ಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಒಣ ಖಾರ ಹಾಕಿ ಮಾಡ್ತೀನಿ ಫ್ರೆಂಡ್. ಈಗ ಚೆನ್ನಾಗುತ್ತೆ. ಸಮೀರ್ ಇನ್ನೂ ಬಂದಿಲ್ಲ, ಅಲ್ಲಿ ಮುಟ್ಟ ಮಸಾಲೆ ಮಾಡ್ಕೊಬಿಡ್ತೀನಿ.
ನೋಡಿ ದೊಡ್ಡಕ್ಕೆ ಕುತ್ಕೊಂಡ್ರೆ ಏನಾಗಲ್ಲ, ಹುರಿಯಾಕಲ್ಲ, ಎಣ್ಣೆಲಿ ಹುರಿತಾನಲ್ಲ ಅದಾಗ್ಬಿಡುತ್ತೆ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಮಸಾಲೆ ರೆಡಿ ಆಯಿತು. ಸ್ವಲ್ಪ ಬೆಳ್ಳುಳ್ಳಿ ತೆಗಿಬೇಕು, ಏಲಕ್ಕಿ, ಲವಂಗ, ಶುಂಠಿ ನೋಡಿ ಫ್ರೆಂಡ್, ಎಲ್ಲ ಮಸಾಲೆ ತಕೊಂಡೆ ನೋಡಿ. 4 ಟಮಾಟೆ ಹಣ್ಣು, 3 ಈರುಳ್ಳಿ, ಕೊತ್ತಂಬರಿ, ಏಲಕ್ಕಿ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಇಷ್ಟು ಕೊಬ್ಬರಿ ತಕೊಂಡಿನಿ. ಒಂದು ಅರ್ಧ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಣ ಖಾರ ಹಾಕ್ತೀನಿ. ಮಸಾಲೆ ಎಲ್ಲ ಹುರ್ಕೊಂಡು ಚಿಕನ್ ತಂದ್ಬಿಟ್ಲೆ ಸಾರು ಮಾಡಿ ಕಟ್ಟಿದ್ರೆ ಆಯ್ತು. ಮಿನ್ನು 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 ನೋಡ್ರಿ, ನಮ್ಮಿನ್ನು ಚಿಕನ್ ಸಾರು ಅಂತ ಗೊತ್ತಾಗ್ಬಿಡುತ್ತೆ. ನಮ್ಮಿನ್ನುಗೆ ಚಿಕನ್ ಅಂದ್ರೆ ಸಾಕು ನೋಡ್ರಿ. ಮನೆ ಬಿಟ್ಟು ಹೋದ್ರೆ ಕೇಳ್ರಿ ಹೊರಗಡೆ, ಆ ಚಿಕನ್ ಸಾರು ಮಾಡಿ ಎಲ್ಲ ಸಾರು ಮುಗಿದು ಖಾಲಿ ಆಗ್ಬೇಕು ನೋಡ್ರಿ, ಪಾತ್ರೆ ತೆಕ್ಬೇಕು, ಅವಾಗ್ಲೇ ಅವ್ನು ಹೊರ ಹೋಗೋದು. ಅಲ್ಲಿ ಮುಟ ಹೊರ ಹೋಗಲ್ಲ ಅವನಿಗೆ. ಇನ್ನು ಇನ್ನು ಮಿನ್ನು ಮಾತೆಲ್ಲ ಗೊತ್ತಾಗ್ತೇವ್ರಿ ನಮ್ ಮಿನ್ನುಗೆ, ಎಲ್ಲ ಮಾತು ಗೊತ್ತು ಮಾಡ್ತಾನೆ ನೋಡ್ರಿ. ನಾವ್ ಏನಾದ್ರು ಚಿಕನ್ ಅಂತ ಮಾತಾಡಿದ್ರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ನೋಡ್ರಿ. ಎಷ್ಟು ಚೂಟಿ ಅದಾನಂದ್ರೆ ತುಂಬಾ ಚೂಟಿ ಅದಾನ್ರಿ ಅವನು. ನೋಡ್ರಿ ಯಾವ ತರ ಆಕ್ಟಿಂಗ್ ಮಾಡ್ತಾನೆ. ಮಿನ್ನು ಕೊಡುತ್ತೆ. ಯಾವ ತರ ಮಾಡ್ತಾನೆ ನೋಡ್ರಿ. ಎಲ್ಲಾ ಗೊತ್ತಾಗ್ತದ್ರಿ, ಒಂದ್ ಮಾತು ಗೊತ್ತಾಗಲ್ಲ ಅಂತಲ್ಲ, ಎತ್ತದಾಗ ಗೊತ್ತಾಗ್ತದೆ. ಅವನ ಹೆಸರು ಎಲ್ಲಿ ಕೂಗಿದ್ರು ಸಾಕು, ಅವನ್ ಎಲ್ಲೇ ಇರ್ಲಿ ಓಡ್ ಬಂದ್ಬಿಡ್ತಾನೆ. ಅಷ್ಟು ಚೂಟಿ ಅದ ನೋಡ್ರಿ ನಮ್ಮಿನ್ನು. ಹೋಗಲ್ರಿ, ಚಿಕನ್ ಬಂದ್ಮೇಲೆ ತಿನ್ನ ಮುಟ ಮನಿ ಬಿಟ್ಟು ಹೊರಗಡೆ ಹೋದ್ರೆ ನಮ್ಮಿನ್ನು ನೋಡ್ರಿ ಫ್ರೆಂಡ್ಸ್. ಈಗ ಮಸಾಲೆ ಹುರ್ಕೊಂತ ಅದೇನು ಸ್ವಲ್ಪ ನೀರುಳ್ಳಿ ಹುರ್ಕೊಂಡು ನೋಡಿ ಫ್ರೆಂಡ್ಸ್. ಈಗ ಈರುಳ್ಳಿ ಹುರಿತಾ ಇದ್ದೇನೆ. ಊಟ ಸ್ವಲ್ಪ ಟೀ ಮಾಡ್ಬಿಡಿ, ಸಾಯಂಕಾಲ ಆಗಿತ್ತು. ಮೆಣಸಿನ್ಕಾಯಿ ಬಹಳ ಖಾರ ಅದಾವ್ರಿಪ್ಪ, ಘಾಟ್ ಆಗಿದೆ ಒಂಥರ. ನೋಡಿ ಫ್ರೆಂಡ್, ಈ ಟೀ ಪುಡಿ ರೆಡ್ ಲೇಬಲ್ ಟೀ ಪುಡಿ ಯೂಸ್ ಮಾಡ್ತೀವಿ ನಾವು. ಅದರಲ್ಲಿ ತುಳಸಿನ ಎಲೆ ಮತ್ತು ಏಲಕ್ಕಿ ಮತ್ತೆ ಶುಂಠಿ ಎಲ್ಲ ಮಿಕ್ಸ್ ಇರುತ್ತೆ ನೋಡಿ ಫ್ರೆಂಡ್. ಒಳ್ಳೆ ಕಾಂಬಿನೇಷನ್ ನೋಡಿ ಫ್ರೆಂಡ್, ಇದರಲ್ಲಿ ಭಾಳ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಾನು ಇದನ್ನೇ ಯೂಸ್ ಮಾಡೋದು ನೋಡಿ ಫ್ರೆಂಡ್. ಇದು ಯೂಸ್ ಮಾಡಿದರೆ ಚಾದಲ್ಲಿ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್. ಇದು ಈ ಥಂಡಿ ಕಾಲದಲ್ಲಿ ಭಾರಿ ಘಾಟಿಗೆ ಫ್ರೆಂಡ್. ಇದು ಮೆಣಸಿನ್ಕಾಯಿ ನಮ್ಮ ಒಲೆಯಲ್ಲಿ ಅವೆಲ್ಲ ಹೋಗ್ಬಿಟ್ಟಿದೆ ಫ್ರೆಂಡ್. ಅವು ಒಲೆ ಬೇಗ ಚೇಂಜ್ ಮಾಡಬೇಕು. ನೋಡಿ ಎಲ್ಲ ಪಾತ್ರೆ ಯಾವ ಥರ ಕಪ್ಪಾಗ್ತಾ ಇದೆ ಅಂತ ನೋಡಿ ಫ್ರೆಂಡ್. ಈ ಥರ ಕಪ್ಪಗಾಗ್ತಾ ಇದೆ, ಬೇಗ ಚೇಂಜ್ ಮಾಡ್ಬೇಕು ಈ ಒಲೆ. ಮೆಣಸಿನ್ಕಾಯಿ ಅಂದ್ರೆ ತುಂಬ ಖಾರ ಇದೆ, ಘಾಟ್ ಆಗ್ಬಿಟ್ಟಿದೆ ಅಂದರೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ನೋಡಿ ಫ್ರೆಂಡ್, ಆ ಥರ ಘಾಟ್ ಆಗಿದೆ. ಚಳಿಗಾಲದಲ್ಲಿ ತುಂಬ ಒಳ್ಳೆ ಟೀ ಪುಡಿ ನೋಡಿ ಫ್ರೆಂಡ್, ರೆಡ್ ಲೇಬಲ್ ಅಂತಾರಲ್ಲ, ಅದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಆಮೇಲೆ ಈಗ ಸ್ವಲ್ಪ ಟೀ ಮಾಡಿಕೊಂಡೆ, ನಾನು ಬಿಸ್ಕೆಟ್ ತಗೊಂಡು ತಿಂತಾ ಇದ್ದೀನಿ. ನಿಮ್ಮ ಫ್ರೆಂಡ್ ಟೀ ಕುಡಿಯೋಣ.
ಸಂಜೆ 5 ಗಂಟೆ 10 ನಿಮಿಷ ಆಗಿದೆ ಅಂತ ತಿಳಿತೀನಿ ಫ್ರೆಂಡ್. ತುಂಬ ಜನ ಟೇಸ್ಟ್ ಕೊಡುತ್ತೆ ಫ್ರೆಂಡ್ ಇದು ರೆಡ್ ಲೇಬಲ್ ಅನ್ನೋ ಟೀ ಪುಡಿ ಮಾತ್ರ. ನಾವು ಇದನ್ನ ಸುಮಾರು ಒಂದು 5-6 ತಿಂಗಳು ಯೂಸ್ ಮಾಡಕ್ಕೆ ಕುಂತು ಮಳೆಗಾಲದಿಂದನೇ ಯೂಸ್ ಮಾಡ್ತಾ ಇದ್ದೀವಿ. ನಮಗೆ ತುಂಬ ಚೆನ್ನಾಗಿ ಬರೋದಕ್ಕೆ ನಾನು ರೆಡ್ ಲೇಬಲೇ ಯೂಸ್ ಮಾಡ್ತಾ ಇದ್ದೆ ಫ್ರೆಂಡ್. ಚೆನ್ನಾಗಿ ಕುದಿಬೇಕು ಟೀಯಲ್ಲಿ, ಚಹಾ ಪುಡಿ ಮಾತ್ರ ಚೆನ್ನಾಗಿ ಕುದಿಬೇಕು ನೋಡಿ ಫ್ರೆಂಡ್. ಅವಾಗಲೇ ಅದ್ರ ಕಾಂಬಿನೇಷನ್ಗೂ ಫ್ಲೇವರ್ ಬಿಡೋದು ಫ್ರೆಂಡ್. ಅವಾಗ ಬಾಯಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ ಅದು. ನೋಡಿ ಫ್ರೆಂಡ್, ಮಸಾಲೆ ಆಯಿತು, ಇದು ಚಿಕನ್ ಬೆಂದಿದೆ, ಸಾರು ಕೂಡಿಸಿ ಕುದಿಸ್ಬಿಟ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಈಗ ರಾತ್ರಿ ಮೂಲನ ಊಟ ಕಟ್ಟೋಕ್ಕೆ ಅನ್ನ ಮತ್ತು ಚಿಕನ್ ಸಾರು, ಇಲ್ಲಿ ಸೌತೆಕಾಯಿ ಈರುಳ್ಳಿ ರೆಡಿ ಕಟ್ಟಿ ಕೊಟ್ಟು ಕಳಿಸ್ಬಿಡ್ತೇನಂತೆ. ಫ್ರೆಂಡ್ಸ್, ಇನ್ನೂ ಕೆಲಸ ಬೆಳಗ್ಗಿಂದ ಹಿಡಿದು ಇನ್ನೂವರೆಗೂ ಕೆಲಸ ಮಾಡಿದ್ರು ಇನ್ನೂ ಮುಗಿತಾ ಇಲ್ಲ ಫ್ರೆಂಡ್ಸ್. ನನಗನ್ಸೋ ಮಟ್ಟಿಗೆ ಹೆಣ್ಣನ್ನೋದು ಹುಡ್ತಾನೆ ಕೆಲಸ ಹೊತ್ಕೊಂಡು ಬರ್ತಾಳೇನೋ ಅನ್ನಿಸ್ಬಿಡುತ್ತೆ ಫ್ರೆಂಡ್ಸ್. ಯಾಕಂದರೆ ಮನೇಲಿ ಮಾಡಿದ್ರೂ ಮುಗಿಯಲ್ಲ, ಇನ್ನೇನಾದರೂ ಅಚಾನಕ್ ಮನೆ ಕಷ್ಟ ಅಂತ ಹೊರಗಡೆ ಕೆಲಸಕ್ಕೆ ಏನಾದರೂ ಸೇರ್ಕೊಬಿಟ್ರೆ ಅದು ಒಂದು ಸ್ವಲ್ಪ ಜಾಸ್ತಿ ಆಗಿ ಬಂದು ಅದು ಇದು 2 ಕಡೆ ಕೆಲಸ ಮಾಡಿ ಹೆಣ್ಣನ್ನೋದು ಕೆಲಸದಲ್ಲೇ ಮುಳುಗ್ಬಿಡ್ತಾಳೆ ನೋಡಿ ಫ್ರೆಂಡ್. ಅವಳಿಗೆ ಬಿಡುವನ್ನೋದೇ ಇರಲ್ಲ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ನಾ ಮಾಡಿದ ರೀತಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೂ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್. ನಿಮ್ಮ ಸಪೋರ್ಟಿಂದ ನಮಗೆ ಒಂದೇನಾದರೂ ಹೆಲ್ಪ್ ಆಗ್ಬೋದು ಅನ್ನೋ ರೀತಿಯಲ್ಲಿ